ಮಾತಾಡು. ಅಜಯಣ್ಣ ನಾಚಿಕೆ ಸ್ವಭಾವ, ಅಜಯಣ್ಣ ಏನು ಮಾತಾಡ್ತಿಲ್ಲ. ಓ ಹೆಣ್ಮಗು ಇವತ್ತು ನಮ್ಮ ಜೊತೆಲಿ ಸ್ಪೆಷಲಿ ನಮ್ಮ ಬ್ರದರ್ ನಿರಂಜನ್ ಅಣ್ಣ ಇದ್ದಾರೆ. ಐಶ್ವರ್ಯ ಬಂದು ಯೂಟ್ಯೂಬು ಆ್ಯಂಡ್ ಇನ್ಸ್ಟಾ ಎಲ್ಲದು ಫೇಸ್ಬುಕ್ಕು ಪ್ರತಿಯೊಂದನ್ನು ಇವರೇ ಎಲ್ಲ ಹ್ಯಾಂಡಲ್ ಮಾಡೋದು ಜಾಸ್ತಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮಾಲೇಜಿ ಟ್ರಾವೆಲರ್ಸ್. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಚಿಕ್ಕದು ಹೀಗೆ ಒಂದು ಶಾರ್ಟ್ ಟ್ರಿಪ್ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಲಿ ಸ್ಪೆಷಲಿ ನಮ್ಮ ಬ್ರದರ್ ನಿರಂಜನ್ ಅಣ್ಣ ಇದ್ದಾರೆ. ಇವತ್ತು ನಮ್ಮ ಅಜಯ್ ಅಣ್ಣ ನೋಡ್ರಿ ಒಂದೊಂದು ಜೋಶಲ್ಲಿದ್ದಾರೆ. ಇವತ್ತು ಆ್ಯಕ್ಚುಲಿ ಹೋಗ್ತಾ ಇರೋದು ಹಾಸನ್ಗೆ. ಬೀಗ್ರ ಊಟ, ನಾನ್ ವೆಜ್ಜು ಮಸ್ತಾಗೆ. ನಾವಂತೂ ಒಂದು ವೀಕಿಂದ ನಾನ್ ವೆಜ್ ತಿಂದು ಸಾಕಾಗಿದೆ. ಅದರಲ್ಲೂ ಈ ಬಿಸಿಲಿಗೆ ಈಟಲ್ಲಂತೂ ನಮಗಂತೂ ಸಾಕಾಗೋಗಿದೆ. ಸೊ ಇವತ್ತು ನಾವು ಇವ್ರನ್ನ ಕರ್ಕೊಂಡು ನಾವು ಇವತ್ತು ಹೋಗ್ತಾ ಇದ್ದೀವಿ. ನಮ್ಮ ಬಸ್ಸಿಗೆ ಬಂದ್ಬಿಟ್ಟಿದ್ದಾರೆ. ಇವತ್ತು ಯಾವುದೋ ಟ್ರಿಪ್ ಇದ್ದಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಇರೋದಕ್ಕೋಸ್ಕರ ಇದೊಂದು ಸ್ಪೆಷಲ್ ಒಂದು ಬ್ಲಾಗ್ ಮಾಡೋದಂತ ಮಾಡ್ತಾ ಇದ್ದೀವಿ. ಇವಾಗ ಇದೆ ನೋಡಿ, ಇವಾಗ BSP ಇದ್ದೀವಿ. ಇಲ್ಲಿಂದ ಸೀದಾ ತರೀಕೆರೆ, ಅಲ್ಲಿಂದ ಅರಸೀಕೆರೆ, ಅಲ್ಲಿಂದ ಸೀದಾ ಹಾಸನ್ಗೆ ಹೋಗೋದಷ್ಟೇ. ಖಾಲಿ ನೀರೇ ಇಲ್ಲ. ನೋಡಿ ಎಲ್ಲ ಕಡೆ ಚೆಕಿಂಗ್ ಗುರು. ಎಲ್ಲ ಕಡೆ ಎಲೆಕ್ಷನ್ನು. ನಮಗೆಲ್ಲ ಏನು ಜಾಸ್ತಿ ಹಿಡಿಯಲ್ಲ. ಓಕೆ, ಇವತ್ತು ನಮ್ಮ ನಿರಂಜನ್ ಅವ್ರನ್ನ ಮಾತಾಡ್ಸಕ್ ಬನ್ನಿ. ಬೈ ಮಾತಾಡಿ. ನಮಸ್ಕಾರ. ಹೇಗೆ ಅನ್ನಿಸ್ತಿದೆ ಜರ್ನಿ? ಜರ್ನಿ ಇದೆ, ನಮಗೆ ಹಳೆ ಬಸ್ ಅಲ್ಲ, ನಮ್ಮ ಕಂಪ್ನಿ ಬಸ್ಸೇ. ಒಟ್ಟು ಬಸ್ ಬಗ್ಗೆ ಅಲ್ಲ, ಅಜಯಣ್ಣನೂ ಏನು ಬೇರೆಯವರಲ್ಲ, ನಮ್ಮವರೇ ಎಲ್ಲ. ನಮ್ದು ಒಂದು ಸಣ್ಣ ಟ್ರಿಪ್ ಇರಲಿ. ಏನೋ ಗಾಡಿ ಎಲ್ಲ ಖಾಲಿ ಇತ್ತು. ನಮ್ಮ ದೊಡ್ಡ ಆನೆ ಇವತ್ತು ಟ್ರಿಪ್ ಇದ್ದಿಲ್ವಾ? ಇವತ್ತು ಟ್ರಿಪ್ ಇದ್ದಿಲ್ಲ. ಇವತ್ತು ಗಾಡಿ ಸ್ವಲ್ಪ ಸರ್ವಿಸಿಗೆ ಬಿಟ್ಟು ಬಂದಿದ್ದೀನಿ. ಇಲ್ಲಿ ಒಂದು ಟ್ರಿಪ್ ಹೋಗಿ ಬರೋಣ ಹಾಸನ್ಗೆ ಅಂತ ಬಂದೆ ಅಷ್ಟೇ. ಎಲ್ಲರೂ ರಿವ್ಯೂ ವಿಡಿಯೋ ಬಗ್ಗೆ ಕೇಳ್ತಾ ಇದ್ರು. ಅಭಿಷೇಕ್ ಅವರು ಒಳ್ಳೆ ನೀಟಾಗಿ ಸ್ಕ್ರಿಪ್ಟ್ ಎಲ್ಲ ಬರೆದು ರಿವ್ಯೂ ವಿಡಿಯೋ ಮಾಡಿದ್ದಾರೆ. ಬರುತ್ತೆ, ನಾನು ಸ್ವಲ್ಪ ದಿನದಲ್ಲಿ ಎಡಿಟಿಂಗ್ ಪ್ರೊಸೆಸಿಂಗಲ್ಲಿದೆ. ಒಂದು 2-3 ಡೇಸ್ ಒಳಗಡೆ ಪೋಸ್ಟ್ ಆಗುತ್ತೆ. ಇನ್ನೊಂದು ವಿಷಯ ಏನು ಅಂದರೆ, ಇತ್ತೀಚೆಗೆ ಬರೀ ನಾನಷ್ಟೇ ವ್ಲಾಗ್ ಮಾಡೋದು. ಆಲ್ಮೋಸ್ಟ್ ವ್ಲಾಗ್ ಮಾಡೋದು ನಾನು, ಎಡಿಟ್ ಮಾಡೋದು ಅವರು. ನಮ್ಮದು ಯೂಟ್ಯೂಬು ಆ್ಯಂಡ್ ಇನ್ಸ್ಟಾ ಎಲ್ಲದು ಫೇಸ್ಬುಕ್ಕು ಪ್ರತಿಯೊಂದನ್ನು ಇವರೇ ಎಲ್ಲ ಹ್ಯಾಂಡಲ್ ಮಾಡೋದು ಜಾಸ್ತಿ. ಯಾಕೆ ಅಂದರೆ ಅಭಿಷೇಕ್ ಬಸ್ಸಲ್ಲಿ ಇಬ್ಬರು ಇರ್ತಾರೆ, ನಾನು ಒಮ್ಮೆ ಇರ್ತೀನಿ. ಡ್ರೈವ್ ಕೂಡ ಮಾಡಬೇಕು, ಎಡಿಟ್ ಕೂಡ ಮಾಡಬೇಕು. ಹಂಗಾಗಿ ಸ್ವಲ್ಪ ವ್ಲಾಗ್ ಮಾಡೋದು ನಾನು ಹಿಂದೆ ಆಗ್ತಾ ಇದ್ದೀನಿ. ಮಾಡ್ತೀನಿ, ಅದನ್ನು ಪ್ರಯತ್ನ ಪಟ್ಟು. ಅದರಲ್ಲೂ ನೆಕ್ಸ್ಟು ಬರ್ತಾ ಇನ್ನು ಮಾಡ್ತೀನಿ. ನೆಕ್ಸ್ಟು ನನ್ನ TTಗೊಂದು ಊಟಿ ತಮಿಳ್ನಾಡು ರೌಂಡ್ ಟ್ರಿಪ್ ಇದೆ, ಅದರದ್ದೊಂದು ವ್ಲಾಗ್ ಮಾಡ್ತೀನಿ. ಬಟ್ ಅಂದರೆ ನಮ್ಮದು ಏನಾಗ್ತಿದೆ ಅಂದರೆ ಡೇ ಬೈ ಡೇ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಕಷ್ಟ ಆಗ್ತಿದೆ. ಯಾಕಂದರೆ ಅಭಿನೂ ಬ್ಯುಸಿ ಇರ್ತಾನೆ, ನಾನು ಬ್ಯುಸಿ ಇರ್ತೀನಿ. ಅವ್ನು ಬಸ್ ಮೇಂಟೆನೆನ್ಸಲ್ಲಿ ಬ್ಯುಸಿ ಇರ್ತಾನೆ, ನನ್ನ ಗಾಡಿ ಮೇಂಟೆನೆನ್ಸಲ್ಲಿ ಬ್ಯುಸಿ ಇರ್ತೀನಿ. ಎಡಿಟಿಂಗ್ ಕಡೆ ಸ್ವಲ್ಪ ಗಮನ ಕೊಡೋದು ನಾವು ಮಾಡಬೇಕು. ಈಗ ಬರೋ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ಎಲ್ಲ ಇದು ಮಾಡ್ತೀವಿ. ಬನ್ನಿ, ಬಂತು ಡೀಸೆಲ್ ಹಾಕ್ಸ್ಕೊಂಬಿಟ್ಟು ನೋಡೋಣ. ಡೀಸೆಲ್ ಹಾಕ್ಸ್ತಾ ಇದ್ದೀವಿ. ಇಷ್ಟು 6,000 ಸಾಕು. ಆ್ಯಕ್ಚುಲಿ ಗಾಡಿಯಲ್ಲಿ ಇದೆ ಸ್ವಲ್ಪ ಡೀಸೆಲು, ಅದು ಸಾಕು, ಹೋಗಿ ಬರ್ತೀವಿ. ಒಂದು ಬೇಡ, 2 ಅಂತೂ ಇಂತೂ ಇವಾಗ ಡೀಸೆಲೆಲ್ಲ ಆಗ್ತಾಯಿತ್ತು. 6,000 ಸಾಕು. ಗಾಡೀಲಿ ಮೊದಲೇ ಇತ್ತು. ಸೊ ಇವಾಗ ಸೀದಾ ನಾನ್ ಸ್ಟಾಪು ತಿಂಡಿಗೆ ಒಂದೇ ಕಡೆ ನಿಲ್ಲಿಸ್ಬೇಕು. ಇವಾಗ ಹೋಗ್ತಾ ಇರೋದೇ. ಚಿಲ್ಲ ಗಾಡಿ ಓಡಿಸ್ತಿದ್ದಾರೆ. ಅಭಿಷೇಕ್ ಅವ್ರು ಮಾತಾಡ್ಸೋಣ. ಹಾಯ್ ಅಭಿಷೇಕ್. ಸ್ವಲ್ಪ ಕ್ಯಾಮ್ರಾ ಆ ಕಡೆ ಇಟ್ಕೊಳ್ರಿ. ಹೇಳಿ. ಹೇಳಿ, ಇವಾಗ ಕೇಳಿ. ನೀವು ಏನು ಕೇಳಬೇಕು, ನೀವು ಹೇಳಬೇಕು. ಉತ್ತರಗಳು
ಅವ್ರಿಗೆ ಒಳ್ಳೆ ಟ್ರೆಂಡಿಂಗ್ ಸಾಂಗ್ ಬೇಕಂತೆ ಟ್ರೆಂಡಿಂಗ್ ಸಾಂಗ್ ಹಾಕೊಟ್ಟಿದೀವಿ ಇವಾಗ. ಸೊ ಹೋಗ್ತಾ ಇದೀವಿ, ಹೊಟ್ಟೆ ಬೇರೆ ಹಸ್ತಿದೆ, ಬೆಳಗ್ಗೆನೆ ಬೇಗ ಇದ್ದಿದ್ದು 5 ಗಂಟೆಗೇನೆ. ಹೌದು. ತಿಂಡಿ ತಿನ್ಬೇಕು ಮೊದಲು. ಆ ಕಡೆ ತರೀಕೆರೆ ರೋಡಲ್ಲಿ ಏನಾದ್ರು ಅಲ್ಲಿ ಟೆಂಪಲ್ ಇದೆಯಲ್ಲ, ಅಲ್ಲಿ ತರೀಕೆರೆಯಿಂದ ಸ್ವಲ್ಪ ಈ ಕಡೆ ಟೆಂಪಲ್ ಇದೆಯಲ್ಲ, ಅಲ್ಲಿ ತಿಂಡಿ ತಿಂದು ಹೊರಡದೆ ಸೀದಾ ಇವತ್ತು. ಮತ್ತೆ ಹೆಂಗಿದೆ ಜೀವನ, ಬಸ್ ಜೀವನ ಹೆಂಗಿದೆ, ಪರ್ಸನಲ್ ಜೀವನ ಹೆಂಗಿದೆ? ಪರ್ಸನಲ್ ಜೀವನನೂ ಓಕೆ, ನಮ್ಮ ಬಸ್ ಜೀವನನೂ ಓಕೆ. ಬಸ್ಸು ಇನ್ನೊಂದೇನೋ ಸ್ಪೆಷಲ್ ಒಂದು ಕಮ್ಮಿಂಗ್ ಸೂನ್ ಇದೆ, ಒಂದು ಸ್ಪೆಷಲ್ ಗಿಫ್ಟ್ ಇದೆ ಇವಾಗ ಹೇಳಲ್ಲ. ಅದು ಬಂದಾದ್ಮೇಲೆ ಅದ್ರ ಬಗ್ಗೆ ಹೇಳ್ತೀವಿ. ಪರ್ಸನಲ್ ಜೀವನ ಬಗ್ಗೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಇನ್ನೊಂದು ಸಾಂಗ್ ಮಾಡ್ತಾ ಇದ್ದೀನಿ ನಾನು. ಅದು ಇನ್ನೊಂದು ರ್ಯಾಪ್ ಸಾಂಗ್ ಥರ ಮಾಡ್ತಾ ಇದ್ದೀನಿ. ಮೊನ್ನೆ ಬೆಂಗಳೂರಿಗೆಲ್ಲ ಹೋಗಿ ಸ್ಟುಡಿಯೋಗೆ ಅದೆಲ್ಲ ಮ್ಯೂಸಿಕ್ ಮಾಡ್ಕೊಂಡು ಬಂದೆ. ಸೊ ಇನ್ನೊಂದು ಸಾಂಗು ಮಾಡಬೇಕು. ಹಿಂಗೆ ಬರ್ತಾ ಇರುತ್ತೆ ಲಾಗು, ಅದು ಇದು ಎಲ್ಲದೇ ಏನಾದರೂ ಮಾಡಬೇಕಲ್ಲ ಲೈಫಲ್ಲಿ. ಹೌದು. ಇರೋದಷ್ಟೇ. ಮತ್ತೆ ರಿವ್ಯೂ ವಿಡಿಯೋದ ಬಗ್ಗೆ ಏನಾದ್ರು ಮಾಹಿತಿಗಳು? ರಿವ್ಯೂ ವಿಡಿಯೋ ಬಗ್ಗೆ ಏನು ಹೇಳ್ಬೇಕು ಅಂದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಸ್ಕ್ರಿಪ್ಟು ಕಾನ್ಸೆಪ್ಟು ಎಲ್ಲದು ನಿರಂಜನ್ ಅಷ್ಟೇ, ಜಸ್ಟ್ ನಾನು ಮಾತಾಡಿದಷ್ಟೇ. ಕ್ರೆಡಿಟ್ ಕೊಟ್ಟಿದ್ದಕ್ಕೆ ನಿರಂಜನ್ ನಾನು ಅವರೇ ಮಾತಾಡಿದ್ದು ಎಲ್ಲದನ್ನು ಎಲ್ಲ ಹೇಳಿ ಎಲ್ಲ ಮಾತಾಡ್ತಿದ್ದು. ಸೊ ನಾನು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ಡೈರೆಕ್ಟರ್ ಯಾವುದು ನಿರಂಜನ್ ಅಷ್ಟೇ. ಈ ಥರ ಇದೆ ನಮ್ಮ ಲೈಫು. ಇದ್ರ ಬಗ್ಗೆ ಏನು ಹೇಳೋಣ, ಟ್ರಿಪ್ ಎಲ್ಲ ಕಮ್ಮಿನೇ ಸ್ವಲ್ಪ. ಸೊ ಸ್ವಲ್ಪ ಹಣಕಾಸು ಪರಿಸ್ಥಿತಿಯಲ್ಲಿ ನಾವೆಲ್ಲ ತುಂಬ ಗೊಂದಲದಲ್ಲಿದ್ದೇವೆ. ಏನು ಹೇಳೋಣ, ಇಷ್ಟೇ ಲೈಫು. ಮಾತಾಡೋಣ. ಅಜಯಣ್ಣ ನಾಚಿಕೆ ಸ್ವಭಾವ. ಅಜಯಣ್ಣ ಏನೂ ಮಾತಾಡ್ತಿಲ್ಲ. ನಾವಿಲ್ಲಿ ಟೈಮು 9:10 ತಿಂಡಿ ತಿನ್ನಕ್ಕೆ ನಿಲ್ಸಿದ್ದೀವಿ. ತರೀಕೆರೆಯಿಂದ ಮುಂದೆ ಫ್ಲೈಓವರ್ ಕೆಳಗಡೆ ಪಲಾವ್ ತಿಂತಿದ್ದೀವಿಲ್ಲ. ನಿರಂಜನ್ ಅವರು ವಿಡಿಯೋ ಮಾಡ್ತಿದ್ದಾರೆ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತಿಂಡಿ ಆದ್ಮೇಲೆ ಸಿಗೋಣ. ತಿಂಡಿ ಹೆಂಗಿತ್ತು? ಹೋಗ್ತಾ ಇದ್ದೀವಿ. ಬಿಸಿಲು, ಸೆಕೆ ಭಾಳ. ಶರ್ಟ್ ಬಂದು ನೋಡ್ರಿ, ನಮ್ಮ ಹುಡುಗರೆಲ್ಲ ಹೆಂಗೆ ಮಾಡ್ತಾರೆ. ಅವಾಗಿಂದ ಹಾಕ್ರಿ ಇದಕ್ಕೆ ನಾವು ಬ್ಲೂಟೂತ್ ಎಲ್ಲ ಹಾಕೊಂಡು ಕೊಡ್ತೀವಿ. ಬಟ್ ಏನು ಮಾಡ್ತೀರಾ, ಅವರು ಬ್ಲೂಟೂತ್ ಹಾಕಿಲ್ಲ. ಸೊ ನಾವೇ ಹಾಕ್ಬೇಕಾಗಿದೆ. ನೋಡಿ ಸ್ಪೀಡಾಗಿ ಹೊಡಿಬೇಕಂತ ಇವಾಗ. ಹಿಂಗೆ ಹುಡುಗರು ಏನು ಮಾಡೋಣ, ನಾವು ಹೋಗ್ತಾ ಇದ್ದೀವಿ. ಯಾಕೋ ಇವತ್ತು ಭಾಳ ಬೇಜಾರಾಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಣ ಬೇಜಾರು ಇವತ್ತು ಯಾಕೋ ಬೇಜಾರಾಗ್ತಿದೆಯಲ್ಲ, ಯಾಕೆ? ಓ ಹೆಣ್ಮಗು ಇವಾಗ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಅರಸೀಕೆರೆ ಹೋಗ್ತಾ ಇಲ್ಲ, ಭಾನುವಾರದಿಂದ ಹೋಗ್ತಾ ಇದ್ದೀವಿ. ಅದು ಯಾವ ಕಡೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಎಕ್ಸಾಕ್ಟ್ ಲೊಕೇಶನ್ನು ನಮ್ಮ ಅಜಯನಿಗೆ ಗೊತ್ತು. ಅವರು ಸಂಕೋಚ ಪಡ್ತಿದ್ದಾರೆ ಇವತ್ತು ಮಾತಾಡೋಕ್ಕೆ, ಯಾವುದೇ ಒಂದು ಮಾತುಗಳಿಲ್ಲ. ಸೊ ನಾವು ಹೋಗೋಣ ಬನ್ನಿ ಈ ಕಡೆನೇ. ದಾರಿ ಸಾವು ಒಂದೇ ಒಳಗಡೆ ಸಾಂಗು. ಆಮೇಲೆ ಏನಾಯ್ತು, ಐಶ್ವರ್ಯ ಬಂದು ಓ ನಾಯಿ ನೋಡ್ರಿ ಇಲ್ಲಿ ಹೆಂಗ್ ಹೊಡ್ಕೋಗ್ತಾರೆ ನೋಡ್ರಿ. ನೋಡ್ರಿ ನಮ್ಮ ಹುಡುಗರೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಹಾಡು ಹೇಳ್ತಿದ್ದಾರೆ. ನೋಡಿ ಒಂದು ಭೀಕರ ಅಪಘಾತ. ಯಾರಿಗಾದ್ರೂ ಏನಾರು ಆಗಿದೆಯಾ? ಎಂಟಿ ಗಾಡಿನಾ? ಹೌದು. ಇಲ್ಲ, ಸ್ವಲ್ಪ ಇರಬೇಕು. ಆಯಿಲ್ ಗಾಡಿ MH. ಹೇಗಾಗಿರ್ಬೋದು ಅಜಯಣ್ಣ? ಇವ್ರು ನೋಡಿ ಇಲ್ಲಿ ಬರೀ ತಿನ್ನದೆ.
ನಾವು ಸೀದಾ ಭಾನುವಾರದಿಂದ ಜಾವಗಲ್ಲಿಗೆ ಬಂದು ಜಾವಗಲ್ಲಿಂದ ಸೀದಾ ಈ ಕಡೆ ಬಂದಿವಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಊರ ಹತ್ರ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಏನು ಮಾತಾಡೋಣ, ಏನು ಹೇಳೋಣ, ಏನು ಮಾತಾಡೋಣ. ಇದು ಆ್ಯಕ್ಚುಲಿ ನನಗೆ ಟೆಂಪಲ್ ಹೆಸರು ಅಷ್ಟೇ ಗೊತ್ತಿರೋದು, ಪುರದಮ್ಮ ಟೆಂಪಲ್ ಅಲ್ಲ ಅಣ್ಣ? ಹಾಂ, ಇದಷ್ಟೇ ನನಗೆ ಗೊತ್ತಿರೋದು. ಇನ್ನೂ ಹಾಸನಿಗೆ ಹೋಗಿಲ್ಲ. ಸೊ ಇಲ್ಲೇ ನಾವು ಊಟ ಮಾಡ್ಕೊಂಡು ಸೀದಾ ಹೊರಡೋದ ಮತ್ತೆ ಊರ ಕಡೆ ನಮ್ಮ ಪ್ರಯಾಣ. ಬಿಸಿಲಂತೂ ಹೆವಿ ಅಂದರೆ ಹೆವಿ ಇದೆ. ಮತ್ತು ಸದ್ಯ ಕ್ಯಾಬಿನಿಗೊಂದು ಈ ಕಡೆ ಶೇಪಿಗೆ ನೆರಳು ಸಿಕ್ತು. ಎಲ್ಲರಿಗೂ ಜಯನ್ನ ಇಷ್ಟೇ. ಇಲ್ಲಿಂದ ಸೀದಾ ಬಂದು ಒಂದು ಅರ್ಧ ಕಿಲೋಮೀಟರ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಎಲ್ಲ ದೇವಸ್ಥಾನ ಹೋಗಿದ್ದಾರೆ. ಆ್ಯಕ್ಚುಲಿ ನಾನಿಗೆ ಫಸ್ಟ್ ಟೈಮ್ ಬಂದಿದ್ದು ಪುರದಮ್ಮ ದೇವಸ್ಥಾನ ಅಂತ. ಫುಲ್ಲು ಹೆಂಗಾರೆ ಫುಲ್ ಇಡೀ ಫೇಮಸ್ಸು. ಫಸ್ಟ್ ಟೈಮ್ ಬಂದಿದ್ದು. ನೋಡಿ ಇಲ್ಲೆಲ್ಲ ಹೇಗಿದೆ ಅಂತ. ಬಿಸಿಲು ಅಂದರೆ ಹೆವಿ ಬಿಸಿಲು ಬೇರೆ. ನಮ್ಮ ನಿರಂಜನ ಅಂತೂ ವೀಡಿಯೋ ಮಾಡ್ತಿದ್ದಾರೆ. ನಾವಂತೂ ಸಾಕಾಗಿ ಹೋಗಿದೆ. ಏನು ಮಾತಾಡೋಣ. ನೋಡಿ ಮಧ್ಯಾಹ್ನ 3 ಗಂಟೆ, ಬಿಸಿಲಂತೂ ಹೆವಿ ಅಂದರೆ ಹೆವಿ ಐತೆ. ಊಟ ಜಸ್ಟ್ ಆಯಿತು. ಊಟದ ಬಗ್ಗೆ ಹೇಳ್ಬೇಕಂದ್ರೆ ಫುಲ್ಲು ನಾನ್ ವೆಜ್ಜು, ಚಿಕನ್ನು ಮಟನ್ನು ಎಲ್ಲ ಇತ್ತು. ಐಸ್ ಕ್ರೀಮು ಎಲ್ಲ ಮಸ್ತಿತ್ತು. ಊಟ ಮಾಡೋಷ್ಟರಲ್ಲಿ ಸುಸ್ತಾಗಿ ಹೋದ್ವಿ. ನಿರಂಜನಣ್ಣ ಹೆಂಗಿತ್ತು ಊಟ? ಚೆನ್ನಾಗಿತ್ತು. ಫುಲ್ ಊಟ ಮಾಡಿದ್ರಾ? ಇವಾಗ ಇನ್ನೇನು ಹೊರಡಬೇಕು. ಎಲ್ಲ ಬಸ್ಸಿಗೆ ಇಡ್ತಾ ಇದ್ದಾರೆ. ಇನ್ನೇನು ಒಂದು 1/4 ಗಂಟೆಯಲ್ಲಿ ಹೊರಡೋದಷ್ಟೇ. ಸೀದಾ ನಾನ್ ಸ್ಟಾಪು. ಹೋಗೋರಿಗೆ ಡ್ರಾಪ್ ಮಾಡಿ ಶಿವಮೊಗ್ಗ ಹೋಗೋದು. ಇಲ್ಲೂ ಕೂಡ ಕೆಂಪು ಬಸ್ ಬರ್ತವೆ, ಬಟ್ 1 ಅವರಿಗೆ ಲೇಟು. ಅರ್ಧ ಗಂಟೆಗೆ 1 ಗಂಟೆಗೆ ಒಂದೊಂದು. ಇಲ್ಲಿಂದ ಸೀದಾ ಹಾಸನ, ಹಾಸನಿಂದ ಇಲ್ಲಿಗೆ. ಟೈಮು 5 ಗಂಟೆ 6 ಗಂಟೆ 40 ನಿಮಿಷ ಆಗಿದೆ. ಸೂರ್ಯ ಮುಳುಗ್ತಾ ಇದ್ದಾನೆ. ನಾವು ಹೋಗ್ತಾ ಇದ್ದೀವಿ. ಇವಾಗ ಬೀರೂರು ಗೇಟಲ್ಲಿ ಒಂದು ಟೀ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬೇರೆ ಊಟಕ್ಕೆ ನಿಲ್ಲಿಸ್ಬೇಕಂತೆ. ಅಡುಗೆ ತಗೊಬಂದಿದ್ದಾರೆ ಪಾರ್ಸಲೆಲ್ಲ. ಸೊ ಇಲ್ಲಿ ಊಟ ಮಾಡ್ಕೊಂಡು ಮತ್ತೆ ಹೋಗೋದು. ನಾವೇನು ಊಟ ಮಾಡಲ್ಲ. ಹೆವಿ ಅಂದರೆ ಹೆವಿ ಆಗಿದೆ. ಅಲ್ಲೇ ನಾವು ಶಿವಮೊಗ್ಗ ಹೋಗಿ ಊಟ ಮಾಡ್ತೀವಿ. ಸೊ ಇಷ್ಟೇ, ಊಟ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಊಟ ಇಲ್ಲ ಅಂದಿದ್ರೆ ಇನ್ನೂ ಬೇಗನೆ ಹೋಗ್ತಿದ್ವಿ, ಆರಾಮಾಗಿ ಮನೆಗೆ ಹೋಗ್ಬೋದಿತ್ತು. ಬಟ್ ಊಟ ಮಾಡ್ತಾ ಇರುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಹೋಗೋಣ. ಕಿಲೋಮೀಟ್ರ್ ಹೋಗಿದ್ರೆ ಡ್ರಾಪ್ ಮಾಡಿಬಿಡ್ತಿದ್ವಿ. ಜಸ್ಟ್ ಮಿಸ್ಸು. ಸ್ವಲ್ಪ ಊಟ ಮಾಡಬೇಕು ಅಂದರು. ಸೊ ಅದಕ್ಕೆ ಇಲ್ಲಿ ಊಟ ಎಲ್ಲ ಪಾರ್ಸಲ್ ತೊಗೊಂಡ್ಬಂದಿದ್ರು, ನಿಲ್ಸಿದ್ದೀವಿ. ಇಲ್ಲಿ ಮಾತ್ರ ನೋಡ್ರಿ ಎಲ್ಲ ಕಡೆನೂ ನೀರಿಲ್ಲ. ಬಟ್ ಇಲ್ಲಿ ಡ್ಯಾಮ್ ಇದೆಯಲ್ಲ ಫುಲ್. ಈ ಕಡೆ ನೋಡಿ ಹೆವಿ ಅಂದರೆ ಹೆವಿ ನೀರು ಚಾನಲಲ್ಲಿ. ಈ ಕಡೆ ಎಲ್ಲ ಆರಾಮಾಗಿ ಊಟ ಮಾಡ್ತಿದ್ದಾರೆ. ಸೊ ಈ ಕಡೆ ಹೋದರೆ ಲಕ್ಕೊಳ್ಳಿ ಆ ಕಡೆ ತೋರಿಸ್ತೀವಿ. ಈ ಕಡೆ ರೈಟಿಗೆ ಹೋದರೆ ಲಕ್ಕೊಳ್ಳಿ ಬಿಹಾರಕ್ಕೆ ಅಲ್ಲೇ ಡ್ರಾಪ್ ಮಾಡಿ ನಾವು ಶಿವಮೊಗ್ಗ ಹಂಗೆ ಹೋಗ್ಬಿಡ್ತೀವಿ. ಈ ಕಡೆ ಹೋದರೆ ತರೀಕೆರೆ. ಸೊ ಇಷ್ಟೇ, ಇನ್ನೇನು ಇನ್ನೊಂದು ಅವರು ಡ್ರಾಪ್ ಮಾಡ್ತೀವಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಿರಂಜನ್ ಬೆಳಗಿಂದ ಆರಾಮಾಗಿದ್ದಾರೆ. ನಾವು ಅವಾಗಲಿಂದ ಮಾತಾಡ್ತೀವಿ. ಏನು ಮಾಡೋದು? ಓಕೆ, ಫೈನಲ್ಲಿ ಅಂತೂ ಇಂತೂ 8 ಗಂಟೆ 24 ನಿಮಿಷಕ್ಕೆ ಡ್ರಾಪ್ ಮಾಡಿದ್ವಿ. ಊಟಕ್ಕೆ ನಿಲ್ಸಿಲ್ಲ ಅಂದಿದ್ರೆ ಇನ್ನೂ ಬೇಗ ಬರ್ತಿದ್ವಲ್ಲ. ಹೌದು. ಸೊ ಇವತ್ತು ಫುಲ್ ಸುಸ್ತಾಗಿದ್ದೀವಿ. ಇಲ್ಲಿ ನಮ್ಮ ನಿರಂಜನ್ ಮುಂಬೈ, ಇಲ್ಲಿ ನಮ್ಮ
ಜಗನ್ನಾಥ್. ಇನ್ನೇನು ಒಂದು 4 ಕಿಲೋಮೀಟ್ರ್ ಅಷ್ಟೇ, ಸೀದಾ ಹೋಗಿ ಮನೆಗೆ ಊಟ ಮಾಡಿ ಮಲ್ಕೊಂತ ಇರೋದಷ್ಟೇ. ಫುಲ್ ಸುಸ್ತಾಗಿದೆ. ಇವತ್ತೇನೂ ಗೊತ್ತಿಲ್ಲ, ಫುಲ್ ಹೆವಿ ಬೇಜಾರಿತ್ತು. ಯಾಕಂದ್ರೆ ಬೇಜಾರಿತ್ತು, ಇವತ್ತು ನಮ್ಮ ನಿರಂಜನ್ ಬಂದಿದ್ದಾರೆ ಅಂತ ಬೇಜಾರಿತ್ತು. ಬೇಜಾರು. ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.